ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ವಾಹನ ಮಾಲೀಕರಿಗೆ ಇದೀಗ ಪ್ರಮುಖ ಸುದ್ದಿಯೊಂದು ಇದೆ. ಗಾಡಿ ಎಫ್ಸಿ ನವೀಕರಣಕ್ಕೆ ಸಾರಿಗೆ ಇಲಾಖೆಯಿಂದ ಇದೀಗ ಹೊಸ ಡಿಜಿಟಲ್ ನಿಯಮವೊಂದನ್ನು ಜಾರಿ ಮಾಡಿದೆ. ಹಾಗಿದ್ರೆ ಏನು, ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅದೇ ರೀತಿ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕನ್ನು ಕೂಡ ಕೊಡಿ. ನಿಮ್ಮ ವಾಹನದ ಫಿಟ್ನೆಸ್ ಸರ್ಟಿಫಿಕೇಟ್ ಅವಧಿ ಮುಗಿತಾ ಇದ್ರೆ ಹಾಗಿದ್ದಲ್ಲಿ ಇನ್ಮುಂದೆ RTO ಕಚೇರಿಯಲ್ಲಿ ಎಫ್ಸಿ ಪಡೆಯುವುದು ಮೊದಲಿನಷ್ಟು ಸುಲಭವಲ್ಲ. ಸಾರಿಗೆ ಇಲಾಖೆಯು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವುದಕ್ಕೆ ಮತ್ತು ಪಾರದರ್ಶಕತೆಯನ್ನು ತರುವುದಕ್ಕೆ ಅತ್ಯಾಧುನಿಕ ತಂತ್ರಜ್ಞಾನ ಆಧಾರಿತ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ. ಹಾಗಿದ್ರೆ ಏನು ಆ ಹೊಸ ನಿಯಮ? ಮೊದಲನೇದಾಗಿ, ಇನ್ಮುಂದೆ RTO ಅಧಿಕಾರಿಗಳು ವಾಹನ ತಪಾಸಣೆ ನಡೆಸುವಾಗ ಕಡ್ಡಾಯವಾಗಿ MFIT ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಳಸಬೇಕು. ಈ ಆ್ಯಪ್ ಮೂಲಕ ವಾಹನದ ಎಂಜಿನ್ ಸಂಖ್ಯೆ, ಚಾಸಿಸ್ ಸಂಖ್ಯೆ ಮತ್ತು ವಾಹನದ 6 ವಿಭಿನ್ನ ಕೋನ್ಗಳ ಫೋಟೋಗಳನ್ನು ಕೂಡ ಸ್ಥಳದಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದೇ ರೀತಿ ಜಿಯೋ ಫೆನ್ಸಿಂಗ್ ವ್ಯವಸ್ಥೆ. ಹಲವು ಬಾರಿ ವಾಹನವು ಕಚೇರಿಗೆ ಬರದೆ ಎಫ್ಸಿ ಪಡೆಯುವ ದೂರುಗಳು ಕೇಳಿ ಬರ್ತಾ ಇತ್ತು. ಇದನ್ನು ತಡೆಯಲು ಜಿಯೋ ಫೆನ್ಸಿಂಗ್ ಅಳವಡಿಸಲಾಗಿದೆ. ಅಂದರೆ ವಾಹನವು RTO ಕಚೇರಿಯ ಆವರಣದೊಳಗಡೆ ಇದ್ದಾಗ ಮಾತ್ರ ಈ ಆ್ಯಪ್ ಕೆಲಸ ಮಾಡುತ್ತೆ. ಇನ್ನು ಸ್ವಯಂಚಾಲಿತ ಪರೀಕ್ಷಾ ಕೇಂದ್ರಗಳು. ಮಾನವ ಹಸ್ತಕ್ಷೇಪ ತಡೆಯುವುದಕ್ಕೆ ಸರ್ಕಾರವು ರಾಜ್ಯದಾದ್ಯಂತ ಸ್ವಯಂಚಾಲಿತ ಪರೀಕ್ಷಾ ಕೇಂದ್ರಗಳನ್ನು ಇದೀಗ ಸ್ಥಾಪಿಸ್ತಾ ಇದೆ. ಇಲ್ಲಿ ಕಂಪ್ಯೂಟರೀಕೃತ ಯಂತ್ರಗಳೇ ವಾಹನದ ಬ್ರೇಕ್, ಲೈಟ್, ಸ್ಟೇರಿಂಗ್ ಮತ್ತೆ ಎಮಿನೇಷನ್ ಗುಣಮಟ್ಟವನ್ನು ಪರೀಕ್ಷಿಸಿ ವರದಿಯನ್ನು ನೀಡ್ತವೆ. ಹಾಗಿದ್ರೆ ವಾಹನ ಮಾಲೀಕರು ಏನ್ ಮಾಡಬೇಕು? ಎಫ್ಸಿ ನವೀಕರಣಕ್ಕೆ ಹೋಗುವ ಮುನ್ನ ನಿಮ್ಮ ವಾಹನದ ವಿಮೆ, ಮಾಲಿನ್ಯ ನಿಯಂತ್ರಣ ಪತ್ರ ಅಂದ್ರೆ ಟ್ಯಾಕ್ಸ್ ಪಾವತಿಯ ರಶೀದಿಗಳನ್ನು ಅಪ್ಡೇಟ್ ಮಾಡ್ಕೋಬೇಕು. ಇನ್ನು ಹೆಡ್ಲೈಟ್, ಇಂಡಿಕೇಟರ್, ಟೈರ್ ಮತ್ತೆ ಬ್ರೇಕ್ಗಳು ಸರಿಯಾದ ಸ್ಥಿತಿಯಲ್ಲಿರಲಿ. ಇನ್ನು ವಾಹನದ ಪ್ಲೇಟ್ ಕೂಡ ಸ್ಪಷ್ಟವಾಗಿರಬೇಕು. ಇನ್ನು ಎಫ್ಸಿ ಅವಧಿ ಮುಗಿದ ಮೇಲೆ ವಾಹನ ಓಡಿಸಿದ್ರೆ ಪ್ರತಿದಿನಕ್ಕೆ ₹50 ವಿಳಂಬ ಶುಲ್ಕ ಪಾವತಿ ಮಾಡಬೇಕಾಗುತ್ತೆ. ಜೊತೆಗೆ ಸಂಚಾರಿ ಪೊಲೀಸರು ಭಾರಿ ದಂಡ ವಿಧಿಸುವ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಹೊಸ ನಿಯಮದಿಂದಾಗಿ ಮಧ್ಯವರ್ತಿಗಳ ಕಾಟ ತಪ್ಪಲಿದ್ದು ಅರ್ಹ ವಾಹನಗಳಿಗೆ ಮಾತ್ರ ರಸ್ತೆಗಿಳಿಯೋದಕ್ಕೆ ಅನುಮತಿ ಸಿಗಲಿದೆ. ಇದು ರಸ್ತೆ ಸುರಕ್ಷತೆಯ ದೃಷ್ಟಿಯಿಂದ ಒಂದು ಮಹತ್ವದ ಹೆಜ್ಜೆ ಕೂಡ ಆಗಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.